ಎಲ್ಲರಿಗೂ ನಮಸ್ಕಾರ. ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ನಾವು ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್ ಟು ಮೈಸೂರು ರೋಡಲ್ಲಿ ಫೇಮಸ್ ಆಗಿರೋ ಒಂದು ಪ್ಲೇಸ್ ವಂಡರ್ಲಾಗೆ. ನಾವು ಬ್ಯಾಂಗ್ಳೂರಿಂದ ಹೋಗ್ತಿರೋ ಕಾರಣ ಫಸ್ಟ್ ಮೆಜೆಸ್ಟಿಕ್ಗೆ ಬಂದ್ವಿ. ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ BMTC ಬಸ್ಸಸ್ ಇದೆ. ಬಸ್ ನಂಬರ್ V22 KBS. ಬಸ್ ಟೈಮಿಂಗ್ಸ್ ನೋಡೋದಾದರೆ ಮಾರ್ನಿಂಗ್ 8:15ಗೆ ಬಸ್ ಬಿಡುತ್ತೆ. 1.5 ಅವರ್ ಜರ್ನಿ ಮಾಡಬೇಕಾಗುತ್ತೆ. ಟಿಕೆಟ್ ಪ್ರೈಸ್ ಬಂದು 35ರಿಂದ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಬೆಳಿಗ್ಗೆ ಬೇಗ ಬಿಟ್ಟ ಕಾರಣ ಮೆಜೆಸ್ಟಿಕ್ಕಿಂದ ಬೆಂಗಳೂರಿಗೆ ಹೋಗೋ ಬಸ್ ಹತ್ಕೊಂಡು ಬಿಡದಿ ಹತ್ರ ಬರೋ ವಂಡರ್ಲಾ ಗೇಟ್ ಹತ್ರ ಇಳ್ಕೊಂಡ್ವಿ. ಅಲ್ಲಿ ಇಳ್ಕೊಂಡು ಬ್ರಿಡ್ಜ್ ದಾಟಿ ಆ ಕಡೆ ಹೋಗಿ ಟಿಫನ್ ಮುಗಿಸ್ಕೊಂಡು ವಾಟರ್ ಗೇಮ್ಸ್ಗೆ ಅಂತ ಬಟ್ಟೆ ತೊಗೊಂಡ್ವಿ. ಅಲ್ಲೇ ಪಕ್ಕದಲ್ಲೇ ಆಟೋ ಇತ್ತು ಅಂತ ಆಟೋ ಹತ್ತಿದ್ವಿ. ಆಟೋದವರು 100 ರೂಪಾಯಿ ಚಾರ್ಜ್ ಮಾಡಿದ್ರು ವಂಡರ್ಲಾ ಹತ್ರ ಹೋಗೋದಕ್ಕೆ. ನೋಡಿ, ಇದೇ ವಂಡರ್ಲಾ ಮೇನ್ ಗೇಟ್. ಸ್ವಲ್ಪ ದೂರ ಇದ್ದ ಕಾರಣ ಡೈರೆಕ್ಟ್ ಆಟೋ ಅಲ್ಲಿನೇ ಒಳಗೆ ಎಂಟ್ರಿವರೆಗೂ ಹೋದ್ವಿ. ಮತ್ತೆ ಆಟೋ ಇಳಿದು ನಡ್ಕೊಂಡು ಹೋಗ್ತಿರುವಾಗ ಪಾರ್ಕ್ ಮ್ಯಾಪ್ ಕಾಣಿಸ್ತು. ಹಂಗೆ ಯಾವ್ಯಾವ ಗೇಮ್ಸ್ ಇದಾವೆ ಅಂತ ನೋಡ್ಕೊಂಡು ಫಿಕ್ಸ್ ಆದ್ವಿ, ಈ ಗೇಮ್ಸ್ ಆಡಲೇಬೇಕು ಅಂತ. ಈ ಜಾಗ ಯಾವುದು ಅಂತ ಗೊತ್ತು ಅಲ್ವಾ? ಈ ಜಾಗದಲ್ಲಿನೇ ತುಂಬ ಜನ ಫೋಟೋಸ್ ತಗೋತಾರೆ. ಹಂಗೆ 360 ಡಿಗ್ರಿಯಲ್ಲಿನೂ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಬಿಟ್ಟೆ. ಇಲ್ಲಿ ಒಂಥರ ಟ್ರೀಸ್ ಥರ ಇಟ್ಟಿದ್ರು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫೋಟೋ ಶೂಟ್ ಮಾಡೋದಕ್ಕೆ ಅಂತೂ ಚೆನ್ನಾಗಿರುತ್ತೆ. ಅದನ್ನ ವಿಡಿಯೋ ಮಾಡಿ ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ. ನಾವು 1 ಡೇ ಬಿಫೋರ್ನೇ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ. ಸ್ಟೂಡೆಂಟ್ ID ಮೇಲೆ 20% ಆಫರ್ ಇರುತ್ತೆ. ಆನ್ಲೈನ್ ಟಿಕೆಟ್ ಶೋ ಮಾಡಿ ಲಾಕರ್ ಕೀ ಕೌಂಟರ್ ಹತ್ರ ಬಂದ್ವಿ. ನಮ್ಮ ಲಗೇಜ್ನ ಲಾಕರ್ ಒಳಗಡೆ ಇಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಹೊರಗೆ ಬಂದ್ವಿ. ಈ ವಾಚ್ ಇದೆ ಅಲ್ವಾ, ಈ ವಾಚ್ನ ಲಾಕರ್ ಡಿಸ್ಪ್ಲೇಗೆ ಶೋ ಮಾಡಿದರೆ ಲಾಕ್ ಓಪನ್ ಆಗುತ್ತೆ. ಶೂಸ್ ಎಲ್ಲ ತೆಗೆದು ಲಾಕರಲ್ಲಿ ಇಟ್ಟು ಆ್ಯಕ್ಟಿವಿಟೀಸ್ ಕಡೆ ಹೋದ್ವಿ. ಫಸ್ಟ್ ಆ್ಯಕ್ಟಿವಿಟಿ ಹತ್ರನೇ ತುಂಬ ವೆಯ್ಟ್ ಮಾಡಿಬಿಟ್ರಿ. ಯಾಕೆ ಅಂದರೆ ಅಲ್ಲಿ ತುಂಬ ಜನ ಇದ್ದರು. ಆ ಆ್ಯಕ್ಟಿವಿಟಿ ಯಾವುದಪ್ಪ ಅಂತ ಅಂದರೆ ವೇವ್ ರೈಡರ್. ಅಲ್ಲಿ ಕೋತಿಗಳ ಥರ ಮೇಲೆ ಎಲ್ಲ ಹತ್ತಿ ಕೂತ್ಕೊಬಿಟ್ಟಿದ್ದಾರೆ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಹಂಗೂ ಹಿಂಗೂ ವೆಯ್ಟ್ ಮಾಡಿ ಮಾಡಿ ಹತ್ತತ್ರ ಬಂದ್ವಿ. ಎಲ್ಲರೂ ಆ ಮಿನಿ ಟ್ರೈನಲ್ಲಿ ಹತ್ತಿ ಕೂತ್ಕೋತಾ ಇದ್ರು. ಹಾಗೆ ನಾವು ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫುಲ್ ಕ್ಯೂರಿಯಸ್ ಆಗಿದೆ. ಈ ಗೇಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಬನ್ನಿ ನೆಕ್ಸ್ಟ್ ಗೇಮ್ ಟ್ರೈ ಮಾಡೋಣ. ಈ ಗೇಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಇದು ಅಂತೂ ಜೀವ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿತ್ತು. ಅರ್ಥ ಆಯ್ತು ಅನ್ಸುತ್ತೆ. ಬಟ್ ಕ್ರೇಜಿ ಫೀಲಿಂಗ್ ಕೊಡ್ತು. ನಿಧಾನಕ್ಕೆ ಮೇಲೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಇರೋದು ಅಸ್ಲಿ ಪಣ್ಗ ಅಂದ್ರೆ. ಆಮೇಲೆ ನಿಧಾನಕ್ಕೆ ಕೆಳಗಡೆ ಕರ್ಕೊಂಬಂದು ಬಿಟ್ಬಿಡುತ್ತೆ, ಏನೂ ಆಗೇ ಇಲ್ಲ ಅನ್ನೋ ರೀತಿ. ನೆಕ್ಸ್ಟ್ ಕ್ರೇಜಿ ಕಾರ್ ಹತ್ರ ಬಂದ್ವಿ. ಅಲ್ಲಿ ತುಂಬ ಜನ ಇದ್ದ ಕಾರಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಈ ಗೇಮ್ ಹತ್ರ ಬಂದ್ವಿ. ಈ ಗೇಮ್ ಹೆಸರು ಟರ್ಮಿಟ್ ಟ್ರೈನ್. ಈ ಗೇಮ್ ಹತ್ರ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಸ್ಕೂಲ್ ಟ್ರಿಪ್ ಅಂತ ಕರ್ಕೊಂಡ್ಬಂದಿದ್ರು. ಅವರು ತುಂಬ ಖುಷಿಯಿಂದ ಆಡ್ತಾ ಇದ್ದಿದ್ದು ನೋಡಿ ನಮಗೂ ಖುಷಿ ಆಯಿತು.
ಹಾರರ್ ಪ್ಲೇಸ್ ಗೋಸ್ಟ್ ಹೌಸ್ಗೆ ಬಂದ್ವಿ. ನಾವು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ. ಸ್ಕೆಲಿಟನ್ಸ್ ಎಲ್ಲ ಎದ್ದು ಎದ್ದು ನಿಂತ್ಕೊಂತಿದ್ವು. ಅವಾಗ ಈ ಅಪ್ಪ ಯಾರೋ ಗೊತ್ತಿಲ್ಲ ಅವಾಗ ಬಂದು ಸ್ವಲ್ಪ ಭಯ ಇಡಿಸಿ ಹೋಗ್ತಾ ಇದ್ದ. ಆನೆನ ನೋಡಿ ನಿಜವಾದ ಆನೆ ಅನ್ಕೊಂಡ್ಬಿಟ್ಟೆ. ಬಟ್ ಹತ್ತತ್ರ ಹೋದಾಗೆ ಗೊತ್ತಾಗಿದ್ದು ಇದು ಆರ್ಟಿಫಿಷಿಯಲ್ ಆನೆ ಅಂತ. ನೆಕ್ಸ್ಟ್ ಫ್ಲಾಶ್ ಟವರ್ ಹತ್ರ ಹೋದ್ವಿ. ನಾನು ಎಷ್ಟೇ ಬೇಡ ಅಂದ್ರೂ ನಮ್ಮ ಅಕ್ಕ ಕರ್ಕೊಂಡು ಹೋದ್ರು. ನನಗೆ ತಿಂದ ಇಡ್ಲಿ ಎಲ್ಲ ಬಾಯಿಗೆ ಬಂದಿರೋ ರೀತಿ ಆಗ್ಬಿಟ್ಟಿತ್ತು. ಈ ಗೇಮ್ ಟ್ರೈ ಮಾಡೋಣ ಅಂತ ಬಂದ್ವಿ. ಟ್ರೈ ಮಾಡಿದ್ವಿ ಬಟ್ ಅಷ್ಟೊಂದು ಭಯ ಏನಾಗಲಿಲ್ಲ. ಒಂಥರ ಜೋಕಾಲಿ ಹಾಡ್ದಂಗೆ ಇತ್ತು. ಅದನ್ನು ಮುಗಿಸ್ಕೊಂಡು 22nd ಫ್ಲೋರ್ಗೆ ಹೋದ್ವಿ. ಇಡೀ ವಂಡರ್ಲಾ ವ್ಯೂ ಅಂತೂ ನೋಡೋಕ್ಕೆ ಮಸ್ತಾಗಿತ್ತು. ನೋಡಿ ನೀವೇ ಹೇಗಿದೆ ಅಂತ. ನೆಕ್ಸ್ಟ್ ವಾಟರ್ ಗೇಮ್ಸ್ ಕಡೆಗೆ ಹೋಗ್ತಿರುವಾಗ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ಹಂಗೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಬಿಟ್ಟೆ. ಸ್ವಲ್ಪ ಗೇಮ್ಸ್ ಆಡಿ ಹಸುವಾಗ್ತಿದ್ದ ಕಾರಣ ಕಾರ್ನ್ ತಿಂದು ವೇವ್ಸ್ ಪೂಲ್ ಹತ್ರ ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಆಗಿದ್ದ ಕಾರಣ ಬೇಗ ವಾಟರ್ ಗೇಮ್ಸ್ ಎಲ್ಲ ಆಡಿದ್ವಿ. ವಾಟರ್ ಗೇಮ್ಸ್ ಅಲ್ವಾ, ಅದಕ್ಕೆ ಫೋನ್ ತಗೊಂಡು ಹೋಗಿರಲಿಲ್ಲ. ಅದಕ್ಕೆ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ವಿಡಿಯೋಸ್ನ. ನೆಕ್ಸ್ಟ್ ರೈನ್ ಡಿಸ್ಕೋ ಹತ್ರ ಹೋದ್ವಿ. ಅದನ್ನ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಅದನ್ನ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ 3D ಮತ್ತು 4Dಗೆ ಹೋದ್ವಿ. ಅದರಲ್ಲಿ ನಾವೇ ಮುಳುಗೋಗಿದ್ವಿ. ಅದಕ್ಕೆ ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ವಾಪಸ್ ಬರೋವಾಗ ಈ ಟ್ರೈನ್ ನೋಡಿದ್ವಿ. ಅದನ್ನ ನೋಡ್ತಿದ್ರೇನೆ ಭಯ ಆಗ್ತಿತ್ತು. ಇಷ್ಟೆಲ್ಲ ಗೇಮ್ಸ್ ಆಡಿದ್ವಿ, ಇದೊಂದು ಆಡೋಕ್ಕಾಗಲ್ವಾ ಅಂತ ಹೋದ್ಮೇಲೆ ಗೊತ್ತಾಗಿದ್ದು ನನ್ನ ಕತ್ತಂತೂ ಒಂದೇ ಸೈಡ್ ಇದ್ದೋಗಿತ್ತು. ಟ್ರೈನ್ ಹತ್ತಿದಾಗ ಕಣ್ಣು ಮುಚ್ಚಿದವಳು ಟ್ರೈನ್ ಇಳಿಯೋವರೆಗೂ ಕಣ್ಣು ತೆಗ್ದೇ ಇಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇನ್ನೂ ತುಂಬ ಗೇಮ್ಸ್ ಆಡಿದ್ವಿ ಬಟ್ ಎಲ್ಲಾನು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆದಷ್ಟು ಕ್ಯಾಪ್ಚರ್ ಮಾಡಿದೆ. ಲಾಸ್ಟಲ್ಲಿ ಬರ್ತಿರೋವಾಗ ಟೆಡ್ಡಿದು ಒಂದು ಗೇಮ್ ಕಾಣಿಸ್ತು. ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಟೈಮ್ ಆಗಿತ್ತು, ಬೇಡ ಅಂದ್ಕೊಂಡು ಬಂದ್ಬಿಟ್ವಿ. ಮತ್ತು ಇವರು ಎಲ್ಲರಿಗೂ ಮಸ್ತಾಗಿ ಕೂಳೆ ಕೊಡ್ತಾಯಿದ್ರು. ಅದನ್ನು ನೋಡಿಕೊಂಡು ರಿಟರ್ನ್ ಬಂದ್ಬಿಟ್ವಿ. ವಂಡರ್ಲಾ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಗೇಮ್ಸ್ ಟ್ರೈ ಮಾಡೋಕ್ಕೇ ಟೈಮ್ ಇರಲಿಲ್ಲ. ಎಲ್ಲ ಗೇಮ್ಸ್ನು ಟ್ರೈ ಮಾಡಬೇಕು ಅಂತಿದ್ರೆ ಬೆಳಿಗ್ಗೆ ಬೇಗನೆ ಹೋಗಿ. ಮತ್ತು ಫಾಸ್ಟ್ಯಾಗ್ ಅಂತ ಇರುತ್ತೆ, ಅದನ್ನು ತಗೊಂಡ್ರೆ ನಿಮಗೆ ಫಸ್ಟ್ ಎಂಟ್ರಿ ಕೊಡ್ತಾರೆ. ಆವಾಗ ನೀವು ಎಲ್ಲ ಗೇಮ್ಸ್ನು ಟ್ರೈ ಮಾಡ್ಬೋದು. ಫಾಸ್ಟ್ಯಾಗ್ ಎಂಟ್ರಿಗೂ ನಾರ್ಮಲ್ ಎಂಟ್ರಿಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ನಾರ್ಮಲ್ ಎಂಟ್ರಿ ಪೀಪಲ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಫಾಸ್ಟ್ಯಾಗ್ ತಗೊಂಡಿರೋರು ಅವ್ರನ್ನ ಫಸ್ಟ್ ಕಳಿಸ್ಕೊಡ್ತಾರೆ. ತುಂಬ ಖುಷಿ ಆಯಿತು ಈ ಗೇಮ್ಸ್ ಎಲ್ಲನೂ ಆಡಿ. ನೀವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಒಂದ್ಸಲ ಹೋಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳ ರೀತಿ ಎಲ್ಲ ಗೇಮ್ಸು ಆಡ್ಬೋದು. ಓಕೆ, ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಸ್ ಹಾಕೋದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್.
ಧನ್ಯವಾದಗಳು, ಸಿಗುವ ಮತ್ತೆ. ಅಷ್ಟೇ.